ಇನ್ನು ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕಿಡಿಕಾರಿದ್ದಾರೆ. ಪೋಸ್ಟರ್ ಅಂಟಿಸಿದ್ದಕ್ಕೆ ಅವರು ಕೆಂಡಾಮಂಡಲಾಗಿದ್ದು, ನಮಗೂ ಪೋಸ್ಟರ್ ಅಭಿಯಾನ ಮಾಡೋದು ಗೊತ್ತಿಲ್ವಾ, ಶಿಷ್ಯಂದಿರು ಚೇಲಾಗಳನ್ನ ಬಿಟ್ಟು ಪೋಸ್ಟರ್ ಅಂಟಿಸಿದ್ದಾರೆ, ರಾತ್ರಿ ಪೋಸ್ಟರ್ ಅನ್ನ ಈ ರೀತಿಯೆಲ್ಲ ಅಂಟಿಸ್ತೀರಾ ಅಂತ TV9 ಜೊತೆ ಮಾತನಾಡ್ತಾ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಪ್ರತಿನಿಧಿ ಸುನಿಲ್ ಮಾತನಾಡಿಸಿದ್ದಾರೆ ನಿಖಿಲ್ ಅವರನ್ನ. ಏನ್ ಹೇಳಿದ್ದಾರೆ ನಿಖಿಲ್? ನ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರ ದಿನದಿಂದ ದಿನಕ್ಕೆ ಒಂದೊಂದು ಹೊಸ ಸ್ವರೂಪವನ್ನು ಪಡೀತಿದೆ. ನಿನ್ನೆವರೆಗೂ ಕೂಡ ಪತ್ರ ವ್ಯವಹಾರ ಆಯಿತು, ಪತ್ರ ಸಮರ ಆಯಿತು, ಇವತ್ತು ಪೋಸ್ಟರ್ ಸಮರ. ನಿಮ್ಮ ವಿರುದ್ಧವಾಗಿ ಈಗಾಗಲೇ ಬಿಡದಿ ಭಾಗದಲ್ಲಿ ಪೋಸ್ಟರ್ನ ಹಾಕಿದ್ದಾರೆ. Hotel Management with AI. Join IIHM, International Institute of Hotel Management. ನೋಡ್ರಿ, ನೇರವಾಗಿ ಹೇಳ್ತೀನಿ, ಗಂಡಸ್ತನ ಇರ್ತಕ್ಕಂಥವ್ರು ರಾತ್ರೋರಾತ್ರಿ ಪುಂಡುಪೋಖ್ರಿಗಳು, ಇವ್ರ ಚೇಲಾಗಳು, ಇವ್ರ ಶಿಷ್ಯಂದ್ರನ್ನ ಬಿಟ್ಕೊಂಡು ತಲೆ ಮೇಲೆ ಟವಲ್ ಹಾಕ್ಕೊಂಡು ಹೋಗಿ ಪೋಸ್ಟ್ ಅಂಟಿಸೋ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ನಾಳೆ ನಾನು ಬೇಕಾದ್ರೆ ಪ್ರಾರಂಭ ಮಾಡ್ತೀನಿ. ಆ ಪೋಸ್ಟ್ರಲ್ಲಿ ಏನು ಅಂಟಿಸಿದಾರೆ ನಾನು ನೋಡಿದ್ದೀನಿ. ಇಲ್ಲಿ MB ಪಾಟೀಲ್ರು ಅವರೇನೋ ಒಂದು ಗೌರವಾನ್ವಿತ ಸಚಿವರು ಅಂತ ಅಂದ್ಕೊಂಡಿದ್ದೀನಿ, ವಿದ್ಯಾವಂತರು ಅಂದ್ಕೊಂಡಿದ್ದೀನಿ. 100 ಎಕರೆ ಕುಮಾರಸ್ವಾಮಿ ಅವ್ರದ್ದು ಆ ರೀಜನಲ್ಲಿ ಜಾಗ ಇದೆ ಅಂತ ಹೇಳ್ತಾರಲ್ಲ, ಅವರೇನಾದರೂ ಬಂದು ಪ್ರೂವ್ ಮಾಡಿಬಿಟ್ರೆ ಅಥವಾ ಅವರು ಕ್ಷಮಾಪಣೆ ಕೇಳಬೇಕು, ಇಲ್ಲಾಂದರೆ ಡಿಫಮೇಷನ್ ಕೇಸ್ ಹಾಕ್ತೀವಿ. ಸುಮ್ಮನೆ ಬಾಯಿಗೆ ಬಂದಂಗೆ 100 ಎಕರೆ ಇದೆ ಅಂದ್ಕೊಂಡು ಬಾಯಿದೆ ಅಂತ ಮಾತಾಡೋದಲ್ಲ, ಗೌರವಯುತವಾಗಿ ನಡ್ಕೊಳ್ಳಿ. ನಮಗೂ ಗೊತ್ತಿದೆ, ನಾಳೆಯಿಂದ ಏನು ನಮಗೆ ಗೊತ್ತಿಲ್ವೇನ್ರಿ ಪೋಸ್ಟರ್ ಅಭಿಯಾನ ಮಾಡೋದು? ಶುರು ಮಾಡಲಾ? ನಾಳೆ ನಾನು ಶುರು ಮಾಡ್ತೀನಿ ನೋಡಿ. ನಾಳೆಯಿಂದ ಅವ್ರದ್ದೇನೇನು ಕತೆಗಳಿದೆ, ಅವ್ರದ್ದೇನೇನು ವ್ಯವಹಾರಗಳು, ಅವ್ರೇನು ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡಿದಾರೇನ್ರಿ? ಈಗ 5 ಎಕರೆ ಭೂಮಿನ ಬಿಟ್ಟುಕೊಟ್ರೆ ಆ ರೈತರು ಯಾರು ಹೋರಾಟ ಮಾಡ್ತಿದ್ದಾರೆ ಅವರಿಗೇನೆ ಆ ಜಮೀನನ್ನು ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಲೇಔಟ್ ಅಂತ ಹೆಸರಿಡ್ತೀವಿ ಅಂತ ಹೇಳಿದ್ದಾರೆ ಬಾಲಕೃಷ್ಣ. ಅಯ್ಯೋ ರಾಮನೆ, ರೈತರು ಹೇಳ್ತಾ ಇರೋದು ಇಲ್ಲಿ ಯಾವುದೋ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಬೇಡ, ಇಲ್ಲಿ ಬಾಲಕೃಷ್ಣ ಅವ್ರ ಥರ ಯಾವುದೋ ಲೇಔಟ್ ಮೈಂಡ್ ಸೆಟ್ ಇರ್ತಕ್ಕಂಥ ರೈತರು ಯಾರೂ ಇಲ್ಲ. ಇಲ್ಲಿ ಕೃಷಿ ಭೂಮಿ ತಾಯಿಯನ್ನು ನಂಬ್ಕೊಂಡು ಕೃಷಿ ಮಾಡ್ಕೊಂಡು ಬದುಕು ಕಟ್ಕೊಂಡಿರ್ತಕ್ಕಂಥ ರೈತರವ್ರೆ. ಅವ್ರಿಗೆ ಯಾಕ್ರಿ ಬೇಕು ಲೇಔಟು? ಅವ್ರಿಗೆ ಯಾಕ್ರಿ ಬೇಕು ಕಮರ್ಷಿಯಲ್ ಬಿಲ್ಡಿಂಗ್ಗಳು? ಈ ಮನಸ್ಥಿತಿ ಇರ್ತಕ್ಕಂಥದ್ದು ಅವ್ರ ಬಾಸ್ಗೆ. ಬಹಿರಂಗ ಚರ್ಚೆ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ, ವಿಧಾನಸೌಧದಲ್ಲಿ ಚರ್ಚೆ ಮಾಡ್ಲಿಕ್ಕೇನು, ಅಲ್ಲಿ ಬಂದು ದೊಡ್ಡ ಗಲಾಟೆ ಆದ್ರೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂಘರ್ಷಕ್ಕೆ ಯಾಕ್ರಿ ಎಡೆ ಮಾಡ್ಕೊಡ್ತೀರಿ? ಕುಮಾರಸ್ವಾಮಿ ಅವರು ಒಂದು 5 ಜನ ತಂಡ ಕರ್ಕೊಬನ್ನಿ ಅಂತಾರಲ್ಲ, ನಮ್ಗೆ ಯಾವುದು ತಂಡ ಇಲ್ಲ ಸ್ವಾಮಿ. ತಂಡ ಇರ್ತಕ್ಕಂಥದ್ದು ನಿಮಗೆ. ನಾವು ಕ್ಲಿಯರಾಗಿ ಹೇಳ್ತೀವಿ, ಒಂದು ಜರ್ಮನ್ ಟೆಂಟ್ ಹಾಕಿ, ಒಂದು ಯಾರ್ಯಾರು ಪಾಣಿದಾರರಿದ್ದಾರೆ, ಯಾರ್ಯಾರು ಆಧಾರ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಕೂರಿಸಿ, ಪರ ಯಾರಿದ್ದಾರೆ, ವಿರೋಧ ಪರ ಎರಡು ಕಡೆ ಕೂರಿಸ್ಕೊಂಡು ಒಂದು ಬ್ಯಾರಿಕೇಡ್, ಒಂದು ಸಿಸ್ಟಮ್ ಮಾಡಿ. ನಮ್ಮ ಕಾರ್ಯಕರ್ತರು ಬರಲ್ಲ, ಅವ್ರ ಕಾರ್ಯಕರ್ತರು ಅವ್ರ ಚೇಲಗಳು ಬೇಕಾದ್ರೆ ಕರ್ಕೊಂಡು ಕೂರಿಸ್ಕೊಳ್ಳಿ, ಅವರು ನಮ್ಮದೇನು ಅಭ್ಯಂತರ ಇಲ್ಲ. ಮಾತಾಡೋಣ ರೈತರ ಸಮ್ಮುಖದಲ್ಲಿ. ಸತ್ಯಾಸತ್ಯತೆ ಏನಿದೆ, ಎಷ್ಟು ಜನ ಕೊಡಕ್ಕೆ ರೆಡಿ ಇದ್ರೆ ಪ್ರಾಜೆಕ್ಟ್ ಮಾಡಲಿ ಸ್ವಾಮಿ, ನಾವೇನು ಹಿಡ್ಕೊಂಡು ಕೂತಿದ್ದೀವ? ವಿರೋಧ ಇದ್ರೆ ಅದು ಉತ್ತರ ಕೊಡಲಿ ರೈತರಿಗೆ. ಈ ಒಂದು ಹೋರಾಟವನ್ನು JDSನವರು ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಎಷ್ಟೇ ಪೋಸ್ಟ್ರು ಬಂದರೂ ಕೂಡ. ನಾಳೆಯಿಂದ ನಾವು ಮನಸ್ಸು ಮಾಡಿದ್ರೆ ಏನು ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡೋರು ಇವರು? ಬದನೆಕಾಯಿ ಬೆಳೆದು ಕಾಲೇಜ್ ಕಟ್ಟವ್ರೆ ಇವರು? ನಾಳೆ ನಾವು ಶುರು ಮಾಡ್ತೀವಿ ಬೇಕಾದರೆ. ಆದರೆ ಆ ಕೀಳ್ಮಟ್ಟದ ರಾಜಕಾರಣ ಬೇಡ ಅಂತ ಕೂತಿದ್ದೀವಿ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಶಾಸಕ ಬಾಲಕೃಷ್ಣ ವಿರುದ್ಧ ಮಾಜಿ ಶಾಸಕ ಮಂಜುನಾಥ್ ಕಿಡಿಕಾರಿದ್ದಾರೆ. ಪೋಸ್ಟರ್ ಅಂಟಿಸೋದು ಕಡಿವಾಣ ಬೀಳದೆ ಹೋದ್ರೆ ಹೋರಾಟವನ್ನ ನಡೆಸಬೇಕಾಗುತ್ತೆ. ತಾಳ್ಮೆ ಪರೀಕ್ಷಿಸಬೇಡಿ, ನೀವು ಮಾಡ್ತಾ ಇರೋದು ಪಕ್ಕಾ ಹಲ್ಕಾ ಕೆಲಸ ಅಂತ ಮಾತನಾಡಿದ್ದಾರೆ. ರಾಮನಗರದಲ್ಲಿ ಮಾಗಡಿ ಮಾಜಿ ಶಾಸಕ ಮಂಜುನಾಥ್ರ ಹೇಳಿಕೆ ಇದು. ನಿಮ್ಮ ನಾಯಕರ ಬೇನಾಮಿ ಆಸ್ತಿ ಬಗ್ಗೆ ತನಿಖೆ ಮಾಡಿಸಬೇಕಾಗಿದೆ. ಬಿಡದಿ ಟೌನ್ಶಿಪ್ನಿಂದ ಪಟ್ಟು ಹೊರತು ಒಳ್ಳೆಯದಲ್ಲ. ರೈತರಿಗೆ ಯಾವುದೇ ರೀತಿ ಅನುಕೂಲಗಳು ಕೂಡ ಆಗುವುದಿಲ್ಲ. ದಾಖಲೆಗಳನ್ನು ಪಡೆದು ಕಾನೂನು ಹೋರಾಟ ಮಾಡ್ತೇವೆ ಅಂತ ಮಾತನಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ನಮ್ಮ ನಾಯಕರಾದಂಥ HD ಕುಮಾರಸ್ವಾಮಿ ಅವರಿಗೆ ಮೊನ್ನೆ ದಿವಸ ಒಂದು ಪತ್ರವನ್ನು ಬರೆದಿದ್ದಾರೆ. ಕುಮಾರಸ್ವಾಮಿ ಅವರೇ, 26ನೇ ತಾರೀಕು 6ನೇ ತಿಂಗಳು 26ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ತಾವು ಮತ್ತು ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ಏನು ಈ ಬಿಡದಿ ಟೌನ್ಶಿಪ್
ವಿಚಾರ ಕುರಿತು ಚರ್ಚೆಯನ್ನು ಮಾಡಲಿಕ್ಕೆ ಬನ್ನಿ ಅಂತೇಳಿ ಆಹ್ವಾನವನ್ನು ಒಟ್ಟಾರೆ ಶಾಸಕ ಬಾಲಕೃಷ್ಣ ವಿರುದ್ಧ ಮಾಜಿ ಶಾಸಕ ಮಂಜುನಾಥ್ ಕಿಡಿಕಾರಿದ್ದು ಈ ಟೌನ್ಶಿಪ್ ವಿಚಾರ ಅಂತ ಅನ್ನೋದು ಡಿಕೆ ವರ್ಸಸ್ HDK ಅನ್ನುವಂತಾಗಿದೆ. ಪೋಸ್ಟರ್ ವಾರ್ಗಳು ಜೋರಾಗಿದೆ. ಭಾರಿ ಹೋರಾಟದ ಮುನ್ನೆಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ನಾಯಕರು.